ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತಿನಿಂದ ಶುರುವಾಗುತ್ತೆ ವಿಚಾರಣೆ. ಅಂದರೆ ಟ್ರಯಲ್ಸ್ ಇವತ್ತಿಂದ ಆರಂಭ. ರೇಣುಕಾಸ್ವಾಮಿ ತಂದೆ ತಾಯಿ ವಿಚಾರಣೆಗೆ ಕೂಡ ತೀರ್ಮಾನವನ್ನು ಮಾಡಲಾಗಿದೆ. ಮಧ್ಯಾಹ್ನ ಸಾಕ್ಷಿಗಳಿಗೆ ಸಮನ್ಸ್ ನೀಡುವ ಬಗ್ಗೆ ಕೂಡ ಆದೇಶ ಹೊರಬೀಳುತ್ತೆ. ಇಷ್ಟು ದಿನ ಟ್ರಯಲ್ಸ್ ಯಾವಾಗ ಅಂತ ಕೇಳ್ತಾ ಇದ್ರು. ಚಾರ್ಜ್ ಶೀಟ್ ಸಲ್ಲಿಕೆಯಾಗೆ ವರ್ಷದ ಮೇಲೆ ಆಗೋಯ್ತು, ಟ್ರಯಲ್ಸೇ ಆರಂಭ ಆಗಿರಲಿಲ್ಲ. ಆಮೇಲೆ ಅದಕ್ಕೆ ಕಾರಣ ದರ್ಶನ್ ಅಂಡ್ ಗ್ಯಾಂಗ್ ಕೂಡ ಹೌದು. ಡಿಸ್ಚಾರ್ಜ್ ಅಪ್ಲಿಕೇಶನನ್ನು ಆಗಾಗ್ಗೆ ಕೋರ್ಟ್ಗೆ ಹಾಕ್ಕೊಂಡು ಇಷ್ಟು ದಿನ ಮುಂದೂಡಿದ್ರು. ಕೊನೆಗೂ ಕೂಡ ಟ್ರಯಲ್ಸ್ ಆರಂಭ ಆಗಿದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಅಧಿಕೃತವಾಗಿ ಅಲ್ಲಿಗೆ ಇವತ್ತಿನಿಂದ ಟ್ರಯಲ್ಸ್ ಆರಂಭ ಅಂತ ಅನ್ಕೋಬಹುದಾ? ಅರವಿಂದ್, ಪ್ರಮುಖವಾಗಿ ಇವತ್ತು ಪ್ರಾಸಿಕ್ಯೂಷನ್ ಒಂದು ಒಲವನ್ನು ತೋರಿಸಿರುವಂಥದ್ದು ಅವರ ತಂದೆ ತಾಯಿಯ ಹೇಳಿಕೆಗಳನ್ನು. ಅಂದರೆ ಈ ಪ್ರಕರಣದ ಸಾಕ್ಷಿಗಳಾದಂಥ 7 ಮತ್ತು 8 ಅಂದರೆ ರೇಣುಕಾಸ್ವಾಮಿಯ ತಂದೆ ತಾಯಿಯವರ ಹೇಳಿಕೆಗಳನ್ನು ದಾಖಲು ಮಾಡಬೇಕು. ಅವರನ್ನು ಯಾವ ಸಂದರ್ಭದಲ್ಲಿ ಕರ್ಕೊಂಡು ಬರಲಾಯಿತು ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಮುಂದೆ ಇನ್ನುಳಿದಂಥ ವಿಚಾರಗಳೇನಿದೆ ಅದನ್ನೆಲ್ಲದ್ರ ಬಗ್ಗೆನೂ ಕೂಡ ಇವತ್ತು ಕೋರ್ಟ್ನಲ್ಲಿ ತರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸಮನ್ಸ್ ನೀಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡ್ರು. ಅದಕ್ಕೆ ಆಕ್ಷೇಪವನ್ನು ಎತ್ತಿದಂಥ ದರ್ಶನ್ ಪರ ವಕೀಲರು ಯಾರಿಗೆ ಕೊಡ್ತಾ ಇದ್ದೀವಿ ಮತ್ತು ವಿಟ್ನೆಸ್ಗಳು ಯಾರ್ಯಾರಿದ್ದಾರೆ ಆ ಲೀಸ್ಟ್ಗಳನ್ನು ಕೊಡಿ, ಮೊದಲು ಐ ವಿಟ್ನೆಸ್ನ ವಿಚಾರಣೆಯನ್ನು ಮಾಡ್ತೀರಾ ಅಥವಾ ಬೇರೆ ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತೀರಾ, ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಬೇಕು ಅಂತೇಳಿ ಇವತ್ತು ಕೋರ್ಟ್ನಾಗೆ ಒಂದು ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ಅದರ ಲೀಸ್ಟನ್ನು ಇವತ್ತು ಮಧ್ಯಾಹ್ನ ಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡೋದಾಗಿ ಪ್ರಾಸಿಕ್ಯೂಷನ್ ಪರ ವಕೀಲರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಮತ್ತೆ ವಿಚಾರಣೆಯನ್ನು ಕೋರ್ಟ್ ಕೈಗೆತ್ತಿಕೊಳ್ತಾ ಇದೆ. ಜೊತೆಗೆ ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿಯವರನ್ನ ವಿಟ್ನೆಸ್ ಆಗಿ ಕರೆಸಬೇಕು, ಕೋರ್ಟ್ಗೆ ಕರೆಸಬೇಕು, ಆ ವಿಟ್ನೆಸ್ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಮನ್ಸ್ ಅನ್ನು ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನವನ್ನು ಮಾಡುವಂಥದ್ದು. ಬಹುತೇಕ ಮುಂದಿನ ವಾರದ ಒಳಗಾಗಿ ಸಮನ್ಸ್ ಆಗುತ್ತೆ. ಆದರೆ ಅದು ಅವರ ತಂದೆ ತಾಯಿ ಇರ್ಬೋದು ಅಥವಾ ಐ ವಿಟ್ನೆಸ್ ಇರ್ಬೋದು, ಯಾರಿಗಾದ್ರೂ ಒಬ್ಬರಿಗೆ ಸಮನ್ಸ್ ಆಗುತ್ತೆ. ಸಮನ್ಸ್ ಆಗಿ ಅವರ ಹೇಳಿಕೆಗಳನ್ನು ಕೂಡ ಟ್ರಯಲ್ ಅನ್ನು ಕೂಡ ಪ್ರಾರಂಭ ಮಾಡುವಂಥ ಸಾಧ್ಯತೆಗಳಿರುವಂಥದ್ದು. ಇಲ್ಲಿ ಪ್ರಾಸಿಕ್ಯೂಷನ್ ಅತಿ ಬುದ್ಧಿವಂತಿಕೆಯ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಆತನ ಅಪಹರಣದಿಂದ ಹಿಡಿದು ಆತನ ಹತ್ಯೆಯ ತನಕ ಯಾವ್ಯಾವ ಸಾಕ್ಷಿಗಳಿದಾವೆ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ, ಅದನ್ನ ವಿವರಣೆಯನ್ನ ಕೊಡಿಸಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲ ಹಂತವಾಗಿ ಅವರ ತಂದೆ ತಾಯಿಯ ಹೇಳಿಕೆಗಳನ್ನ ಮತ್ತು ಅವರ ವಿಟ್ನೆಸ್ ಏನಿದೆ ಅದನ್ನ ಕೋರ್ಟ್ಗೆ ತರೋದಕ್ಕೆ ಪ್ರಯತ್ನಗಳನ್ನ ಈಗ ಪ್ರಾಸಿಕ್ಯೂಷನ್ ಕೂಡ ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಇವತ್ತು ಕೋರ್ಟಿನ ಒಲವು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನು ಒಂದ್ಸರ್ತಿ ವಿಚಾರಣೆ ಮಾಡೋಣ, ಅವ್ರನ್ನ ಮಾತನಾಡ್ಸೋಣ, ಅವರ ಅಭಿಪ್ರಾಯವನ್ನು ಪಡೆಯೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬರಲಾಗಿದೆ. ಮಧ್ಯಾಹ್ನಕ್ಕೆ ಕೂಡ ಈಗಾಗಲೇ ಆಗಿದೆ.